ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಕೆಂಪಮ್ಮ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಅತ್ಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಜನಪದ ಭಾಗಿನ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಒಂದು ಜನಪದ ಬಾಗಿನ ಸಂಚಿಕೆಯ ಸಂಪಾದಕರುಗಳು ಡಾಕ್ಟರ್ ಕೆಂಪಮ್ಮ, ಬುಜ್ಜಡಿಗೆ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಬುಜ್ಜಡಿಗೆ ಸಂಪಾದಕಿ ಡಾಕ್ಟರ್ ಕೆಂಪಮ್ಮ ಅವರು, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬುಜ್ಜಡಿಕೆ ಅಂತೇಳಿ ಸಮ್ಮೇಳನದಲ್ಲಿ ಬಿಡುಗಡೆ ಆಯ್ತು, ಅವರ ಸಂಪಾದಕರು ಡಾಕ್ಟರ್ ಕೆಂಪಮ್ಮ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಬಾಗಿನ ಅಂತಕ್ಕಂಥ ಒಂದು ಸಂಚಿಕೆ ಅಂದು ಬಿಡುಗಡೆ ಆಯ್ತು, ಅದರ ಸಂಪಾದಕರು ಬಂದು ಈ ಜನಪದ ಬಾಗಿನ ಸಂಪಾದಕರು ಶ್ರೀಮತಿ ದೇವಿಕಾ ಮೇಡಮ್ ಅವರು, ಡಾಕ್ಟರ್ ದೇವಿಕಾ ಮೇಡಮ್ ಅವರು, ಅವ್ರಿಗೂ ಕೂಡ ಸಭೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಬಹುದಿನ ಕಾಯ್ತಾ ಇದ್ವಿ. ಇನ್ನು ಈ ಒಂದು ಜಾನಪದ ಬಾಗಿನ ಬಿಡುಗಡೆಗೊಂಡಿದೆ. ಇದಕ್ಕೆ ಸಾಕಾರಗೊಳ್ಳಲಿಕ್ಕೆ ಕಾರಣಕರ್ತರಾದಂತ ನೀಡೋ ಮೂಲಕ ಈ ಕೃತಿ ಬಿಡುಗಡೆಗೆ ಸಹಕಾರಿಯಾಗಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನೀತಾ ಈ ಒಂದು ಸಂದರ್ಭಕ್ಕೆ ವಿಶ್ವ ಆಗಿರ್ಬೇಕು ಮತ್ತು ಜಗತ್ಮುಖಿ ಆಗಿರ್ಬೇಕು. ಹಾಗಾಗಿ ನಾನು ಗಮನಿಸ್ತಾ ಬಂದಿದ್ದೇನೆ, ಇಲ್ಲಿ ಜಯರಾಮ್ ರಾಯಪುರ ಅವರ ತೊಡಗಿಸಿಕೊಳ್ಳಲಿಕ್ಕೆ ಅಧಿಕಾರಿಯಾಗಿ. ಯಾಕಂದ್ರೆ ನಾನು ಯಾಕೆ ಮಾತನ್ನ ಗೊತ್ತಿ ಹೇಳ್ತೀನಿ ಅಂದ್ರೆ, ನಾನು ಯಾರನ್ನೂ ಹೊಗಳಿದಲ್ಲ, ನನ್ನ ಹೋರಾಟದ ಸಂದರ್ಭದಲ್ಲಿ ಅಧಿಕಾರ ವರ್ಗವನ್ನು ಪರಮ ವಿರೋಧದ ರೀತಿಯಲ್ಲಿ ವಿರೋಧ ಮಾಡ್ಕೊಂಡು ಬಂದಂಥವನು, ಆ ತರ ದೊಡ್ಡ ಸಮೂಹವನ್ನು ಬೆಳೆಸಿದಂಥವನು. ಆದ್ರೆ ಒಬ್ಬ ಅಧಿಕಾರಿ ಹೇಗೆ ಜನಮುಖಿ ಆಗ್ತಾರೆ, ಸಮಾಜಮುಖಿ ಆಗ್ತಾರೆ ಮತ್ತು ಕ್ಷೇಮಾಭಿವೃದ್ಧಿಯ ಕಡೆಗೆ ಹೋಗ್ತಾರೆ ಅನ್ನುವಂಥದ್ದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನನಗೆ ಉಡುಪೋಡು ಹೇಳ್ಕೊಟ್ಟ ಹಾಗೆ, ನೀವು ವಿದ್ಯಾವಂತರು, ಅಧಿಕಾರದಲ್ಲಿ ಇರುವಂತವ್ರು, ಸ್ಥಾನಮಾನದಲ್ಲಿ ಇರುವಂತವ್ರು, ಜನಗಳಿಗೆ ಕೊಡಬೇಕಾಗಿರೋದು ಏನು ಅಂದ್ರೆ ಹಣ ಅಲ್ಲ, ಮಾನಸಂಬ ಅಂತ. ನನಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ನನಗೆ ಕೊಟ್ಟ ಆಶೀರ್ವಾದ ಇರೋದು. ಆ ಕಾರಣಕ್ಕೋಸ್ಕರವಾಗಿ ನಾನು ದಲಿತ ಚಳುವಳಿ, ರೈತ ಚಳುವಳಿ, ಮಹಿಳಾ ಚಳುವಳಿ, ಪ್ರಗತಿಪರ ಚಳುವಳಿ, ವಿಚಾರವಾದಿ ಒಕ್ಕೂಟದ ಅಧ್ಯಕ್ಷರಾಗಿ ಬೇರೆ ಬೇರೆ ಯಾಕೆ ಕೆಪಾಸಿಟಿ ಯಾಕೆ ಕೆಲಸ ಮಾಡಿದೆ ಅಂತಂದ್ರೆ, ನಮ್ಮ ಗುರುಗಳು ಕೊಟ್ಟಂತ ಒಂದು ಮಾರ್ಗದರ್ಶನ ಮತ್ತು ಹಿತವಚನ ಮಾರ್ಗದರ್ಶನ ಮಾತು. ಹಾಗಾಗಿ ನಮ್ಮ ಜಯರಾಮ್ ಅವರು ಅಧಿಕಾರಿಯಾಗಿ ನಮ್ಮ ಜೊತೆಗೆ ಬಂದಿರುವಂತದ್ದು ಇದೆಯಲ್ಲ, ನನಗೆ ಬಹಳ ಸಂತೋಷದ ವಿಷಯ. ಅವರು ಅನೇಕರಿಗೆ ಮಾದರಿ ಆಗಲಿ ಅಂತ ನಾನು ಬಯಸ್ತೇನೆ. ಮತ್ತೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಿತ್ರ ಕರ್ನಾಟಕ ಸಂಘದ ಅಧ್ಯಕ್ಷರು, ನಾನು ಯಾವಾಗಲೂ ಕೂಡ ಅವ್ರನ್ನ ಬೇರೆ ಬೇರೆ ಕಡೆ ತಮಾಷೆ ಮಾಡುವಾಗ ಮಂಡ್ಯ ಜಿಲ್ಲೆ ಪಾಳ್ಯಗಾರ ಅಂತಾರೆ ಕೆಲವರೆಲ್ಲ ಸೀರಿಯಸ್. ಈ ಜಾನಪದ ಆರಂಭ ಆಗಿದ್ದು ಇಂಗ್ಲೆಂಡ್ನಲ್ಲಿ. ಆ ಇಂಗ್ಲೆಂಡ್ನಲ್ಲಿ ಯಾಕೆ ಅದು ಆರಂಭ ಆಯಿತು ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ 18ನೇ ಶತಮಾನದಲ್ಲಿ ಇಡೀ ಇಂಗ್ಲೆಂಡು ಪ್ರಪಂಚಕ್ಕೆ ಮಾದರಿಯಾಗಿತ್ತು ಮತ್ತು ದೊಡ್ಡ ವಿಜ್ಞಾನದ ಶೋಧ ಅಥವಾ ಸ್ಫೋಟ ಶುರುವಾಯಿತು. ಆ ಸ್ಫೋಟದಿಂದ ಏನಾಯಿತು ಅಂತಂತಂದ್ರೆ, ಎಲ್ಲ ಪ್ರಭುಗಳು ಬಂದರು. ಯಾವ ಪ್ರಭುಗಳು ಅಂತಂದ್ರೆ ಕೈಗಾರಿಕಾ ಪ್ರಭುಗಳು ಬಂದರು. ಕೈಗಾರಿಕಾ ಪ್ರಭುಗಳು ಬಂದಾಗ ಏನ್ ಮಾಡಿದ್ರು ಅಂತಂದ್ರೆ, ಅವರು ಎಲ್ಲವೂ ಎಲ್ಲರೂ ಇರುವಂಥದ್ದು ಕೈಗಾರಿಕೆಗಳಿಗೋಸ್ಕರವಂತ ಒಂದು ತತ್ವವನ್ನು ಶುರು ಮಾಡಿ ದೊಡ್ಡದಾಗಿ ಜಗತ್ತಿಗೆ ಮಾರಾಟಕ್ಕೆ ಬೇಕಾದಂತ ವಸ್ತುಗಳನ್ನೆಲ್ಲ ತಯಾರು ಮಾಡಿ ಮಾರಾಟ ಮಾಡೋ ಸಂದರ್ಭದಲ್ಲಿ ಎಲ್ಲ ಜನರನ್ನೂ ಕೂಡ ಅವರು ಬಳಸ್ಕೊಳ್ಳಕ್ಕೆ ಶುರು ಮಾಡಿಕೊಂಡ್ರು. ಯಾವತ್ತೂ ತಿಳ್ಕೊಳ್ಳಿ ಮಿತ್ರರೇ, ನಮ್ಮಲ್ಲಿ ಬಳಸು ತತ್ವ ಇದೆಯಲ್ಲ,
ಅದು ಎರಡು ರೀತಿ ತತ್ವ ಇದೆ. ಒಂದು ನಮಗೆ ಬೇಕಾದದನ್ನ ಬಳಸುವಂಥದ್ದು, ಇನ್ನೊಂದು ಬೇರೆ ಬೇರೆಯವರೆಲ್ಲರನ್ನು ಕೂಡ ಬಳಸ್ಕೊಳ್ಳುವಂಥದ್ದು. ನಮ್ಮಲ್ಲಿ ಇಲ್ಲಿ ಒಂದು ಸಂಘಟನೆ ಇದೆ ಭಾರತದಲ್ಲಿ, ಅವ್ರ ಹತ್ರ ಅವ್ರು ಕೇಳಿದ್ರೆ ಇವ್ರನ್ನ ಬಳಸ್ಕೊಳ್ಳಿ ಅಂತಾರೆ. ಬಳಸ್ಕೊಳ್ಳಿ ಅಂದ ತಕ್ಷಣನೇ ಅದು ವಸ್ತುಗಳನ್ನ ಬಳಸ್ಕೊಳ್ಳೋದು ಸರಿ. ನೀವು ಮನುಷ್ಯನನ್ನ ಬಳಸ್ಕೊಳ್ತಾ ಹೋದ್ರೆ ಏನಾಗ್ತಾನೆ ಅಂದ್ರೆ ಮನುಷ್ಯ ಗುಲಾಮನಾಗ್ತಾ ಹೋಗ್ತಾನೆ, ಬಳಸ್ಕೊಳ್ತಾ ಹೋದ್ರೆ ಗುಲಾಮನಾಗ್ತಾನೆ. ಇಂಗ್ಲೆಂಡಲ್ಲಿ ಏನಾಯ್ತು ಪರಿಸ್ಥಿತಿ ಅಂದ್ರೆ ಕೈಗಾರಿಕೀಕರಣ ಬಂದು ಉದ್ಯಮಪತಿಗಳೆಲ್ಲ ಬಂದು ಜನಗಳನ್ನ ವಸ್ತುಗಳ ರೀತಿಯಲ್ಲಿ ಬಳಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಶುರುವಾಯಿತು. ಆ ಶುರುವಾದ ಸಂದರ್ಭಗಳಲ್ಲಿ ಬಹಳಷ್ಟು ಜನಗಳಿಗೆ 18 ಗಂಟೆ 20 ಗಂಟೆ ಕೆಲಸ ಮಾಡಿಸುವಂಥದ್ದು ಜನಗಳು ಬಳಸ್ಕೊಂಡು ಬಿಸಾಕುವಂತ ಸ್ಥಿತಿಯನ್ನ ಶುರುವಾಯಿತು. ಆ ಸಂದರ್ಭದಲ್ಲಿ ಒಂದು ಸಮಾಜದ ಒಳಗೆ ಒಂದು ಚಲನೆ ಶುರುವಾಯಿತು. ಅಂದ್ರೆ ಮನುಷ್ಯ ಬಳಸ್ಕೊಂಡು ಬಿಸಾಕಿದ್ದಾನ, ಅದು ಇವತ್ತು ಕೂಡ ಉದ್ಯಮಪತಿಗಳ ತತ್ವ ಅದನ್ನೇ. ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೊರಗಡೆ ದೇಶದಿಂದ ಪ್ರಭುಗಳು ಬರ್ತಾ ಇದ್ದಾರೆ, ಇಂಡಸ್ಟ್ರೀಸ್ ಬರ್ತವೆ ಅಂತಂದ್ರೆ ಯಾಕೆ ಬರ್ತಿದೆ ಅಂತಂದ್ರೆ ಭಾರತದಲ್ಲಿ ಮಾನವ ಸಂಪನ್ಮೂಲ ಇದೆ, ಅಂದ್ರೆ ಮನುಷ್ಯರು ಇದ್ದಾರೆ ಅಂತ ಬರ್ತಿದ್ದಾರೆ. ಅವ್ರ ಉದ್ದೇಶ ಏನು ಅಂತಂದ್ರೆ ಅವರ ಅನುಕೂಲಕ್ಕೆ ದುಡಿಯುವಂತ ಮನುಷ್ಯರು ಅಂತಾನೆ ಹೊರತು ಜೀವಂತವಾಗಿ ಸಮಾಜದ ಮನುಷ್ಯರು ಅಂತ ಅಲ್ಲ. ಹಾಗಾಗಿ ಇವತ್ತು ಕೂಡ ಅದೊಂದು ದೊಡ್ಡ ಶೋಷಣೆನೆ. ಇವತ್ತು ನಂತರ ಅದು ನಮಗೆ ಬರುವಂತ ಪರಿಸ್ಥಿತಿ ಇದೆ. ಇಂಗ್ಲೆಂಡ್ನಲ್ಲಿ ಆದಂತ ಪರಿಸ್ಥಿತಿನೂ ಅದನ್ನೇ, ಜನಗಳನ್ನ ಬಳಸು ಮತ್ತು ಬಿಸಾಡು. ಇದು ದೊಡ್ಡ ದುರಂತ ತತ್ವ. ಮತ್ತೆ ಬಳಸು ಮತ್ತು ಬಿಸಾಡುವಿನಲ್ಲಿ ಮನುಷ್ಯನಿಗೆ ಜೀವನ ಇರೋದಿಲ್ಲ, ಭಾವನೆ ಇರೋದಿಲ್ಲ, ಸಂಸ್ಕೃತಿ ಇರೋದಿಲ್ಲ, ಇವೆಲ್ಲವೂ ಕೂಡ ನಾಶ ಆಗ್ತವೆ. ಆದ್ರೆ ಮನುಷ್ಯ ಬದುಕಲು ಬರೀ ವಸ್ತುನಿಂದನಾ ಹಣದಿಂದನಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅಲ್ಲ. ಮನುಷ್ಯ ಹಣದಿಂದನೇ ಬದುಕುವಂತ ಪರಿಸ್ಥಿತಿ ಇದ್ರೆ ನಾವಿವತ್ತು ಇರ್ತಿರ್ಲಿಲ್ಲ, ಎಲ್ಲ ಮಾರಾಟವಾಗ್ತಿದ್ವಿ, ಎಲ್ಲ ನಾವು ಕಸ ಆಗ್ತಾ ಇದ್ವಿ. ಆದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾದ ಏನಪ್ಪಾ ಅಂದ್ರೆ ಮನಸ್ಸು ಅಂತಂದ್ರೆ ಏನು? ಸೃಷ್ಟಿ. ಅಂದ್ರೆ ಸೃಷ್ಟಿಯನ್ನ ಕೆಲವರ ಕೈ ಕೊಟ್ಬಿಟ್ಟು ಉದ್ಯಮಪತಿಗಳ ಕೈ ಕೊಟ್ಬಿಟ್ಟು ಮನುಷ್ಯರೆಲ್ಲ ಮಾನಸಿಕ ದಾರಿದ್ರ್ಯ ಆಗೋದಿದೆಯಲ್ಲ, ಅಂತ ಪರಿಸ್ಥಿತಿ ಯಾವತ್ತೂ ಬರಬಾರದು. ಆದ್ರೆ ಇಂಗ್ಲೆಂಡ್ ಅಲ್ಲಿ ಅಂತ ಒಂದು ಪರಿಸ್ಥಿತಿ ಬಂತು. ಆ ಕಾರಣಕ್ಕೋಸ್ಕರವಾಗಿ ಇಂಗ್ಲೆಂಡಿನ ಎಲ್ಲ ಹಿರಿಯರು, ಎಲ್ಲ ಜ್ಞಾನಿಗಳು ಏನ್ ಮಾಡಿದ್ರು, ಒಟ್ಟಿಗೆ ಸೇರ್ಕೊಂಡು ನಮ್ಮ ಸಂಸ್ಕೃತಿಯನ್ನ ಪುನರುಜ್ಜೀವಿಸಬೇಕು. ನೋಡಿ, ರಾಜಕಾರಣ ಕೆಲವು ದಿವಸ ಇರುತ್ತೆ, ಸಂಪತ್ತು ಕೆಲವು ದಿವಸ ಇರುತ್ತೆ, ಅದು ಬದಲಾವಣೆ ಆಗುವಂಥದ್ದು. ಆದ್ರೆ ಯಾವುದು ನಮಗೆ ಶಾಶ್ವತವಾಗಿರುವಂಥದ್ದು ಸಂಸ್ಕೃತಿ ಅನ್ನುವಂಥದ್ದು. ಸಂಸ್ಕೃತಿ ಅಂದ್ರೆ ಏನು ಅಂದ್ರೆ ನಡವಳಿಕೆ, ನಮ್ಮ ಆಚಾರ ವಿಚಾರಗಳು. ಆ ಆಚಾರ ವಿಚಾರಗಳು ಯಾಕೆ ಇರ್ತವೆ ಅಂತಂದ್ರೆ ನಮ್ಮನ್ನ ಪುನಃ ಸೃಷ್ಟಿ ಮಾಡ್ಲಿಕ್ಕೆ ಇರ್ತವೆ. ನಾನು ದೀರ್ಘವಾಗಿ ಹೇಳಕ್ಕೆ ಹೋಗಲ್ಲ. ಈಗ ನಿಮಗೆ ಒಂದು ಜಾತ್ರೆಯನ್ನ ತಗೊಂಡ್ರೆ ನಾವೆಲ್ಲ ಜಾತ್ರೆನ ಸಂಭ್ರಮಿಸ್ತೀವಿ, ಖುಷಿ ಪಡ್ತೀವಿ. ಯಾಕೆ ಖುಷಿ ಪಡ್ತೀವಿ ಅಂತಂದ್ರೆ ಮನಸ್ಸನ್ನ ಫ್ರೆಶ್ ಮಾಡ್ಕೋತೀವಿ, ಪುನರ್ ಸೃಷ್ಟಿ ಮಾಡ್ಕೋತೀವಿ. ನಮ್ಮ ಜನಪದ ಕಲೆಗಳು ಹುಟ್ಟಿದ್ದೇ ಯಾಕೆ ಅಂತಂದ್ರೆ ದಿನನಿತ್ಯದ ಗೋಳಿನಿಂದ, ದಿನನಿತ್ಯದ ಶ್ರಮದಿಂದ ಬಿಡುಗಡೆ ಕಾರಣಕ್ಕೋಸ್ಕರವಾಗಿ ಮನಸ್ಸನ್ನ ಫ್ರೆಶ್ ಮಾಡ್ಕೋಬೇಕು, ಮನಸ್ಸನ್ನ ಅಚ್ಚುಕಟ್ಟು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿದೆ. ಮನಸ್ಸನ್ನ ಅಚ್ಚುಕಟ್ಟಾಗಿಟ್ರೆ ಒಂದಲ್ಲ 100 ಸೃಷ್ಟಿ ಮಾಡುತ್ತೆ. ಮನಸ್ಸನ್ನ ಕಳ್ಕೊಂಡ್ರೆ ಏನನ್ನೂ ಸೃಷ್ಟಿ ಮಾಡಕ್ ಆಗಲ್ಲ. ಇವತ್ತು ನಾವು ನಿಮಗೆ ಗೊತ್ತಿರುವಾಗಿ ಜಾನಪದದ ಬಗ್ಗೆ ಮಾತಾಡುವಾಗ ನಮ್ಮಲ್ಲಿ ಜನಪದ ಕಲೆಗಳನ್ನ ಬಳಸ್ಕೊಳ್ತಾ ಇದ್ದೀವಿ ಹೊರತು ಜನಪದ ಕಲೆಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಆ ದುರಂತಕ್ಕೆ ನಾವು ಬಂದಿದ್ದೀವಿ. ಇವತ್ತು ಜನಪದ ಹಾಡುಗಳನ್ನ ಹಾಡ್ತೀವಿ ಹೊರತು ಮತ್ತೆ ಜನಪದ ಹಾಡುಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಯಾರು ಸೃಷ್ಟಿ ಮಾಡಿದವರು ಅಂದ್ರೆ ನಮ್ಮ ಗ್ರಾಮೀಣ ಸಮಾಜದವರು ಯಾರು ಸೃಷ್ಟಿ ಮಾಡಿದ್ರು ಅಂದ್ರೆ ಅವರು ಮನಸ್ಸು ಫ್ರೀ ಆಗಿತ್ತು, ಸ್ವಚ್ಛವಾಗಿತ್ತು, ಶುದ್ಧವಾಗಿತ್ತು. ಹಾಗಾಗಿ ಇಂಗ್ಲೆಂಡಿನಲ್ಲಿ ಕೂಡ ಅಂತ ಒಂದು ದೊಡ್ಡ ವಾತಾವರಣ, ಅದು ದೊಡ್ಡ ಚಳುವಳಿ ಶುರುವಾಯಿತು. ಚಳುವಳಿ ಸಂದರ್ಭದಲ್ಲಿ ನಮ್ಗೆ ಆಧಾರ ಏನು ಅಂತಂದ್ರೆ ನಮ್ಮದೇ ಸಂಸ್ಕೃತಿಗಳು, ನಮ್ಮದೇ ನಡವಳಿಕೆಗಳು, ನಮ್ಮದೇ ಕಲೆಗಳು ಬರಬೇಕು, ನಮ್ಮನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂಥದ್ದೊಂದು ಆಂದೋಲನ, ದೊಡ್ಡ ಆಂದೋಲನ ಇಂಗ್ಲೆಂಡ್ನಲ್ಲಿ ಶುರುವಾಯಿತು. ಅದರಲ್ಲಿ ಅನೇಕ ಚಿಂತಕರು, ಜನಪರವಾಗಿ ಯೋಚನೆ ಮಾಡೋ ಚಿಂತಕರು, ಮನುಷ್ಯರ ಪರವಾಗಿ ಯೋಚನೆ ಮಾಡುವಂತ ಚಿಂತಕರು ಮುಂದೆ ಬಂದು ಇದಕ್ಕೊಂದು ಹೆಸರು ಕೊಟ್ಟು ಇದಕ್ಕೆ ನಾವು ಮುಂದೆ ತರಬೇಕು ಅನ್ನೋ ಒಂದು ಆಲೋಚನೆ ಬಂತು. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಅದರ ಪ್ರಾತಿನಿಧ್ಯವನ್ನ ಊಹಿಸಿಕೊಂಡು WJ ಥಾಮ್ಸ್ ಅನ್ನುವಂಥವನು ಒಂದು ಫೋಕ್ ಲೋರ್ ಅನ್ನುವಂಥ ಫೋಕ್ ಮತ್ತು ಲೋರ್ ಅನ್ನುವಂಥ ಒಂದು ಪದವನ್ನು ಸೃಷ್ಟಿ ಮಾಡಿದ. ಫೋಕ್ ಅಂದ್ರೆ ಜನ, ಲೋರ್ ಅಂದ್ರೆ ಸಾಮಗ್ರಿ, ಜನರ ಸಾಮಗ್ರಿ. ನಮಗೆ ಜನರ ಸಾಮಗ್ರಿ ಬೇಕೇ ಹೊರತು ನಮ್ಗೆ ಕಾರ್ಖಾನೆಗಳ ಸಾಮಗ್ರಿ ಮುಖ್ಯ ಅಲ್ಲ. ಕಾರ್ಖಾನೆಗಳ ಸಾಮಗ್ರಿಗಳು ಬರ್ತವೆ ಹೋಗ್ತವೆ. ಆದ್ರೆ ನಮ್ಮ ಚಿಂತನೆ, ನಮ್ಮ ಚಿಂತನೆಯಿಂದ ಬರೋ ಸಾಮಗ್ರಿಗಳಿಗೆಲ್ಲ ಅವನ್ನ ಪುನರುಜ್ಜೀವನ ಮಾಡೋಣ, ನಾವೆಲ್ಲ ಫ್ರೆಶ್ ಆಗೋಣ
ನಾವೆಲ್ಲ ಮನುಷ್ಯರಾಗೋಣ, ನಾವೆಲ್ಲ ಸ್ವತಂತ್ರರಾಗೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂತ ಫೋಕ್ಲೋರ್ ಅನ್ನುವಂಥ ಒಂದು ಪದವನ್ನ 1846ರಲ್ಲಿ ಸೃಷ್ಟಿ ಮಾಡಿ ಅದನ್ನು ಪ್ರಕಟಿಸಿದ. ಅದರಿಂದ ಏನಾಯ್ತು ಅಂತಂದ್ರೆ, ಯಾವಾಗಲೂ ತಿಳ್ಕೊಳ್ಳಿ, ಮನುಷ್ಯರನ್ನು ಯಾವಾಗಲೂ ಹತ್ತಿಕ್ಕಾಗಲ್ಲ, ಮನುಷ್ಯರನ್ನು ಯಾವಾಗಲೂ ದೂರ ಇಡಕ್ಕಾಗಲ್ಲ. ಎಷ್ಟೇ ನೀವು ಹತ್ತಿಕ್ಕಿದ್ರು ಕೂಡ ಒಂದು ಸರಿ ಮನುಷ್ಯ ಬುಗ್ಗನೆ ಮೇಲೆ ಕೆದ್ದು ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಳ್ಳೋಕೆ ಶುರುವಾಗ್ತಾರೆ. ಹಾಗಾಗಿ ಯಾವುದು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಆಳ್ತಾ ಇದ್ರು ಇಂಗ್ಲೆಂಡ್ನಲ್ಲಿ, ಕೈಗಾರಿಕಾ ಜಗತ್ತು ಅಂತ ಹೇಳ್ತಿದ್ರು, ಭಾರತವನ್ನು ಕೂಡ ಬೇರೆ ಬೇರೆ ದೇಶಗಳ ಶೋಷಣೆ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿಯ ಯಜಮಾನಿಕೆಯ ವಿರುದ್ಧ, ಅಲ್ಲಿಯ ಪ್ರಭುತ್ವದ ಯಜಮಾನಿಕೆಯ ವಿರುದ್ಧ ಜನ ಸಿಡಿದದ್ದು ನಮ್ಮ ಸಂಸ್ಕೃತಿಯ ಮೂಲಕ ನಾವು ಸೃಷ್ಟಿ ಆಗೋಣ ಅನ್ನೋ ಮೂಲಕ ಮೇಲಕ್ಕೆ ಒಂದು ದೊಡ್ಡ ಚಳುವಳಿ ರೀತಿಯಾಗೋಯ್ತು. ಹಾಗಾಗಿ ನಮ್ಗೆ ಯಾವ ಸಂಸ್ಕೃತಿ ಮುಖ್ಯ ಅಂತ ಕೇಳಿದಾಗ ನಮಗೆ ಮಾತೃ ಸಂಸ್ಕೃತಿ ಎನ್ನುವಂಥದ್ದೇ ಜನಪದ ಸಂಸ್ಕೃತಿ. ಗಂಡು ಮೂಲ ಸೃಷ್ಟಿಯನ್ನ ಮಾಡಲ್ಲ, ಮಕ್ಕಳನ್ನು ಬೆಳೆಸುವಂತವಳು ಅವಳೇನೆ. ಹಾಗಾಗಿ ಸೃಷ್ಟಿ ಮತ್ತು ಪೋಷಣೆ ಮಹಿಳೆಯದು. ಹಾಗಾಗಿ ನಾವು ಮಹಿಳಾ ಪರವಾದ ಮಹಿಳಾ ಸಂಸ್ಕೃತಿಯನ್ನು ಸೃಷ್ಟಿ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ದೊಡ್ಡ ಚಳುವಳಿಯಾಗಿ ಆಗ ಜಾನಪದ ಅಂತ ಹುಟ್ಟುಕೊಳ್ತು. ಎಲ್ಲೆಲ್ಲಿ ಕೈಗಾರಿಕೆಗಳು ಹುಟ್ಟಿಕೊಂಡು ಜನರ ಶೋಷಣೆ ಮಾಡಕ್ಕೆ ಶುರುವಾಯಿತು ಅಲ್ಲೆಲ್ಲ ಕೂಡ ಜಾನಪದ ಮತ್ತೆ ಪುನರುಜ್ಜೀವನ ಆಯಿತು. ಹೀಗೆ ಪುನರುಜ್ಜೀವನ ಆದದ್ದನ್ನ ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಬೆಳೆಸ್ಕೊಂಡ್ರು. ನಮ್ಮಲ್ಲಿ ಕೂಡ ಭಾರತದಲ್ಲಿ ಕೂಡ ಅದನ್ನು ಬೆಳೆಸ್ಕೊಂಡ್ರು. ಭಾರತದಲ್ಲಿ ಯಾಕೆ ಬೆಳೆಸ್ಕೊಂಡ್ರು ನಿಮ್ಗೆ ಅಂದ್ರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಲ್ಲರೂ ಜಾನಪದವನ್ನು ಬಳಸ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಎಲ್ಲ ಜನಪದ ಗೀತೆಗಳನ್ನು ಸಂಗ್ರಹಕ್ಕೆ ಶುರು ಮಾಡಿದ್ರು, ಎಲ್ಲ ಜನಪದ ಕಲೆಗಳನ್ನು ಪ್ರೋತ್ಸಾಹ ಮಾಡಕ್ಕೆ ಶುರು ಮಾಡಿದ್ರು. ಆ ತರ ಸೃಷ್ಟಿ ನಮ್ಮಲ್ಲಿ ಶುರುವಾಯಿತು. ಆ ನಂತರ ಬೇರೆ ಬೇರೆ ನಡವಳಿಕೆಗಳಿಗೆ ಬಗ್ಗೆ, ಆಚಾರಗಳ ಬಗ್ಗೆ ಶುರುವಾಯಿತು. ನಮ್ಮ ಕರ್ನಾಟಕದಲ್ಲಿ ಅನೇಕರು 1931ರ ಸಂದರ್ಭದಿಂದ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಕ್ಕೆ ಶುರು ಮಾಡಿದ್ರು, ಮತ್ತೆ ಕಥೆಗಳನ್ನ ಶುರು ಮಾಡಿದ್ರು. ಆಮೇಲೆ ನಮ್ಮಲ್ಲಿ ಎಲ್ಲಿ ಮೈಸೂರಿನಲ್ಲಿ ಅದರ ಅಧ್ಯಯನ ಶುರುವಾಯಿತು. ಆಮೇಲೆ ಅದೆಲ್ಲ ಬೇರೆ ಬೇರೆ ಕಡೆಗೆ ಹರಡ್ತು, ಕರ್ನಾಟಕದ ಎಲ್ಲ ಭಾಗಕ್ಕೂ ಅದು ಹರಡ್ತು. ಅದರಲ್ಲಿ ವಿಶೇಷವಾಗಿ ನಾವು ಜ್ಞಾಪಿಸಬೇಕಾಗಿರುವಂಥದ್ದು ಜವರೇಗೌಡರು, ಆಮೇಲೆ ಹಾಮನಾಯಕರು, ಇಲ್ಲಿಯ GM ಪರಮಶಿವಯ್ಯ. ವಾಸ್ತವವಾಗಿ ಈ ಕ್ಷೇತ್ರಕ್ಕೆ ನನ್ನನ್ನು ತಂದಂಥವರು GS ಪರಮೇಶ್ವರಯ್ಯ ಅವರು, ಅಂಬಲಜೀರಹಳ್ಳಿ ಅವರು ಬಹಳ ದೊಡ್ಡ ಮನುಷ್ಯ, ಬಹಳ ಸಾಹಸಿ, ಬಹಳ ಹೋರಾಟಗಾರ. ಅವರು ಇಲ್ಲಿ ಈ ಜಾನಪದವನ್ನು ಶುರು ಮಾಡಿದರು. ಹಾಗಾಗಿ ಜಾನಪದದ ಬೆಳವಣಿಗೆಯಲ್ಲಿ ಮಂಡ್ಯದ ಕೊಡುಗೆ ಎಷ್ಟಿದೆ ಅಂತಂದ್ರೆ ಬಹಳ ದೊಡ್ಡದು. ಯಾವಾಗ ನಮ್ಮ GM ಪರಮೇಶ್ವರಯ್ಯನವರು ನೋಡ್ಕೊಂಡ್ರೆ ದೇಜೇಗೌಡರಿಗೂ ಮಾರ್ಗದರ್ಶಕರು, ಹಾಮನಾಯಕರಿಗೂ ಮಾರ್ಗದರ್ಶಕರು, ಹಂಗ ನೋಡ್ಕೊಂಡ್ರೆ ನಮ್ಮ ನಾಗೇಗೌಡರಿಗೂ ಕೂಡ ಮಾರ್ಗದರ್ಶಕರು. ನಾಗೇಗೌಡರು ಅದಾದ್ಮೇಲೆ ಎಲ್ಲ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಆಗ ಇವತ್ತು ಕಂಡ್ರಿ ಯಾರು ಸೃಷ್ಟಿಕರ್ತ, ಯಾರು ದೊಡ್ಡ ಮನುಷ್ಯ ಅಂತಂದ್ರೆ ವೋಟರ್ ಅಲ್ಲ, ಯಾರು ಸೃಷ್ಟಿ ಮಾಡ್ತಾನೋ ಅವನು, ಅಥವಾ ಯಾರು ಸಮಾಜದಲ್ಲಿ ಇರ್ತಾನೋ ಪರ್ಯಾಯ ವ್ಯವಸ್ಥೆ ಕೊಡ್ತಾನೋ ಅವನು. ಹಾಗಾಗಿ ನಾಗೇಗೌಡರು ಬಹಳ ಕ್ವೈಟ್ ಕಾಮ್ ಆಗಿ ತಮ್ಮ ಸಾಧನೆಯನ್ನೆಲ್ಲನೂ ತ್ಯಾಗ ಮಾಡಿ ಜಾನಪದ ಲೋಕ ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿದರು. ಅದು ಇಡೀ ಕರ್ನಾಟಕಕ್ಕೆ ಮೊದಲ ಮಾದರಿ, ಭಾರತಕ್ಕೂ ಕೂಡ ಮೊದಲ ಮಾದರಿ. ಅವ್ರ ನಂತರ G. ನಾರಾಯಣ ಅವರು ಬಂದರು, ಆಮೇಲೆ ತಿಮ್ಮೇಗೌಡರು ಬಂದರು, ಆಮೇಲೆ ನಾನು ಕೆಲಸ ಮಾಡಿದಾಗ ಈ ಬೋರ್ಲಿಂಗರು ಕೆಲಸ ಮಾಡ್ತಿದ್ದಾರೆ. ಹೀಗೆ ಅದ್ರ ನಂತರ ಸರ್ಕಾರಕ್ಕೆ ಏನು ಜನಪದ ಕಲೆಗಳ ಬಗ್ಗೆ ಎಷ್ಟೊಂದು ಮಹತ್ವ ಕೊಡಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಎಲ್ಲ ಜಾನಪದ ವಿದ್ವಾಂಸರು ಜನಪದ ಕಲೆಗಳನ್ನು ಬಳಸಲಿಕ್ಕೆ ಶುರು ಮಾಡಿದರು. ನಾನು ಇನ್ನೂ ಬೇರೆ ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ, ನೀವು ನಮ್ಮ ಭಾರತದ ಯಾವುದೇ ಸಂಸ್ಥಾನಕ್ಕೆ ಹೋಲಿಸಿದರೆ ಜಾನಪದದ ಬಗ್ಗೆ ಇಷ್ಟು ಕೆಲಸ ಆಗಿರೋದು, ಜನಪದ ಕಲಾವಿದರಿಗೆ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕಿರುವಂಥದ್ದು ಬೇರೆ ಯಾವ ಸಂಸ್ಥಾನದಲ್ಲೂ ಇಲ್ಲ. ಅದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿರುವಷ್ಟು ಅಕಾಡೆಮಿಗಳು ಬೇರೆ ಯಾವ ಸ್ಟೇಟ್ನಲ್ಲೂ ಕೂಡ ಇಲ್ಲ. ಹಾಗಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಜಾನಪದಕ್ಕೆ ಸಂಬಂಧಪಟ್ಟಂಗೆ ಭಾರತದಲ್ಲಿಯೇ ಮೊದಲ ಮಾದರಿ ಯಾವುದು ಅಂತಂದ್ರೆ ಅದು ಕರ್ನಾಟಕ. ಅದರಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ನಿಮಗೆ, ನಿಮ್ಮ ಪ್ರಶಂಸೆಗೆ ಅಲ್ಲ, ವಾಸ್ತವವಾಗಿ ಮಂಡ್ಯದ ಜನರ ಕೈಗೆ ಏನಾದರೂ ಕೊಟ್ರೆ ಅದನ್ನು ಎಷ್ಟರ ಮಟ್ಟಿಗೆ ನಡೆಸ್ತಾರೆ ಅನ್ನೋದಕ್ಕೆ ನನಗೆ ಅನೇಕ ಉದಾಹರಣೆಗಳಿವೆ ಕಣ್ರಿ. ಯಾಕೆಂದ್ರೆ ನಾನು ಇಲ್ಲಿ ರೈತ ಚಳವಳಿಯ ಕಟ್ಟಕ್ಕೆ ಬಂದಿದ್ದಂಥವನು, ಇಲ್ಲಿ ದಲಿತ ಚಳವಳಿಗೆ ಸಪೋರ್ಟರ್ ಆಗಿ ನಾನು ಬಂದಿದ್ದಂಥವನು. ಇವರಿಗೆ ಒಂದು ನಿಜವಾದ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರೆ ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿ ಅಂತರಂಗ ತಗೊಂಡು ಇವರು ನಡೆಸ್ತಾರೆ ಅಂತಂದ್ರೆ ಅದನ್ನ ನಾನು ಹೇಳಲಿಕ್ಕಾಗಲ್ಲ. ನಾನು ಮೂಲತಃ ಹಾಸನ ಜಿಲ್ಲೆಯವನು.
ಹಾಸನ ಜಿಲ್ಲೆಯಲ್ಲಿ ಎಲ್ಲ ಚಟುವಟಿಕೆಗಳಿವೆ, ವೈಚಾರಿಕ ಚಟುವಟಿಕೆಗಳಿವೆ, ಅಲ್ಲಿ ಬೇಕಾದಷ್ಟು ಜನ ಮಿತ್ರರಿದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ, ಈ ಏನೇ ಆದ್ರೂ ಕೂಡ ನೀವು ರಾಜಕೀಯ ಕೊಡಿ, ಸಂಸ್ಕೃತಿ ಕೊಡಿ, ಜಾನಪದ ಕೊಡಿ, ಮಂಡ್ಯದವರಿಗೆ ಕೊಟ್ಟರೆ ಅದನ್ನು ಎಷ್ಟರ ಮಟ್ಟಿಗೆ ನಡೆಸಬೇಕೋ, ಎಷ್ಟರ ಮಟ್ಟಿಗೆ ಚಟುವಟಿಕೆ ನಡೆಸಬೇಕೋ ಅದನ್ನು ಅವ್ರಿಗೆ ಫಸ್ಟ್ ಸ್ಥಾನ ಅಂತಾನೆ ಓಪನ್ ಅನೇಕ ಸಂದರ್ಭಗಳು ನಾನು ಹೇಳ್ತೀನಿ. ಅದು ಮಂಡ್ಯ ಜನರ ದೊಡ್ಡ ವಿಶೇಷ. ಇವತ್ತು ಕೂಡ ಈ ತರದಲ್ಲಿ ಜಾನಪದ ಚಟುವಟಿಕೆ ನಡೀತಾ ಇರುವಂಥದ್ದು ನೋಡಿ. ನಾಗಮಂಗಲದಲ್ಲಿ ಅಖಿಲ ಭಾರತದ ಮಟ್ಟದ ಜಾನಪದ ಸಮ್ಮೇಳನ ನಡೆಯಿತು. ಅದು ನಾಗೇಗೌಡರ ನೇತೃತ್ವದಲ್ಲಿ ನಾಗಮಂಗಲದಲ್ಲಿ ನಡೆಯಿತು. ಆಮೇಲೆ ನಂತರ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅದು ನಡೀತು. ಇಂಥ ಯಾವ್ಯಾವ ದೊಡ್ಡ ಕೆಲಸಗಳಿವೆಯೋ ಅದನ್ನೆಲ್ಲ ಮಾಡಲಿಕ್ಕೆ ಶಕ್ತಿ ಇರುವಂಥದ್ದು ಮಂಡ್ಯ ಜನಗಳಿಗೋಸ್ಕರವಾಗಿ. ಆಗ ನಾನು ಮಂಡ್ಯ ಜನರನ್ನು ಅಭಿನಂದಿಸಬೇಕು. ನಿಜವಾಗಿ ಜಾನಪದವನ್ನು ಸಮಕಾಲೀನ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಮುಂದಿನ ವಿಚಾರವನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಒಂದು ಘಟ್ಟದವರೆಗೆ ನಾವು ಜಾನಪದವನ್ನು ತಂದಿದ್ದೀವಿ. ಎಲ್ಲಿವರೆಗೆ ಅಂತಂದ್ರೆ ಪ್ರಚಾರ ಪ್ರಸಾರಕ್ಕೆ ತಂದಿದ್ದೀವಿ, ಆಮೇಲೆ ಪ್ರದರ್ಶನಕ್ಕೆ ತಂದಿದ್ದೀವಿ. ಮುಂದೆ ಏನ್ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಅದು ಬಹಳ ದೊಡ್ಡದಾದಂತ ಗಹನವಾದ ವಿಚಾರ. ಯಾಕೆಂದ್ರೆ ನನ್ನಂತಲೂ ಯೋಚನೆ ಮಾಡುವಂಥದ್ದು ಇದನ್ನ ಮಧ್ಯಮ ಜೀವನ ಪದ್ಧತಿ ಎಲ್ಲಿಗೆ ತಗೊಂಡೋಗ್ತೀವಿ ಅಂದ್ರೆ ಒಂದು ದೃಷ್ಟಿಯಿಂದ ನಾನು ಬುದ್ಧನ ಮಧ್ಯಮ ಸಂಸ್ಕೃತಿ ಇದೆಯಲ್ಲ ಅಲ್ಲಿಗೆ ತಗೊಂಡೋಗ್ತೀವಿ. ನಂತರ ಇದನ್ನ ಇನ್ನೊಂದು ನೆಲೆ ಬಹಳ ನೆಲೆ ಅಂತಾರೆ. ನಿಮ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಮೇಕ್ ಇನ್ ಇಂಡಿಯಾ ಎಲ್ಲಿ ಜಾನಪದವನ್ನು ತಗೊಂಡೋಗ್ಬೋದು ನಾವು ಮೇಕ್ ಇನ್ ಇಂಡಿಯಾ. ಯಾಕೆಂದ್ರೆ ನಾನು ಜಾನಪದದಲ್ಲಿ ವೈಚಾರಿಕ ಯೋಚನೆ ಮಾಡಿದವನು, ದೇಶಿ ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡಿದವನು. ಸುಮಾರು ನಾನು ಹೆಚ್ಚು ಕಡಿಮೆ 9 ಸಂಪುಟಗಳ ಕೃತಿಗಳನ್ನು ಪ್ರಕಟಿಸಿದ್ದೀನಿ. ಅದರಲ್ಲಿ ದೇಶಿ ಸಂಸ್ಕೃತಿ ಅಂದರೆ ಏನು, ಅದರ ಪುನರುಜ್ಜೀವನ ಏನು, ಅದು ಹೊಸ ಜಗತ್ತಿಗೆ ಏನು ಪರ್ಯಾಯ ಆಗುತ್ತೆ ಅನ್ನುವಂಥದ್ದೆಲ್ಲದರ ಬಗ್ಗೆಯೂ ನಾನು ಯೋಚನೆ ಮಾಡಿದ್ದೀನಿ. ಆ ಯೋಚನೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಮುಂದುವರಿಸ್ಕೊಂಡು ಮುಂದೆ ಏನು ಈಗ ನಾವು ಅಮೆರಿಕಕ್ಕೆ ನಾವು ಹೊಡಿತಾ ಇದ್ದೀವಲ್ಲ, ಅಮೆರಿಕಕ್ಕೆ ಹೊಡೆಯದಿರ್ಬೋದು, ಬೇರೆ ಯಾವುದೇ ಪ್ರಭುತ್ವ ರಾಷ್ಟ್ರಕ್ಕೆ ಹೊಡಿಬೇಕು ಅನ್ನೋದಾದ್ರೆ ನಮ್ಮನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಅಂದ್ರೆ ನಾವು ಜಾನಪದಕ್ಕೆ ಹೋಗಬೇಕು. ಆ ಜಾನಪದಕ್ಕೆ ಹೋಗ್ಬೇಕು ಅಂತಂದ್ರೆ ಮೇಕ್ ಮೋದಿ ಗೀದಿ ಅವರು ಇವರು ಅಂತಲ್ಲ, ಮೇಕ್ ಇನ್ ಇಂಡಿಯಾ ಅಂತ ಇದೆಯಲ್ಲ, ಇಂಡಿಯಾವನ್ನೇ ಮಾಡಿ ಈಗ ಶುರು ಮಾಡ್ಕೊಂಡಿದ್ದಾರೆ. ಚೈನಾ ಜೊತೆ ರಷ್ಯಾ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಬೆಳವಣಿಗೆ ಕಂಡಿದೆ, ಒಂದು ಫಸ್ಟ್ ಹಂತದ ಬೆಳವಣಿಗೆ ಕಂಡಿದೆ. ಆದ್ರೆ ಮುಂದೆ ಚೈನಾ ಭಾರತವನ್ನು ನುಂಗುತ್ತಾ ಅನ್ನೋದು ಒಂದು ಭಯ ನಮಗೆ ಸಂಖ್ಯೆ ಇದ್ದೇ ಇದೆ. ಅದು ನುಂಗದೇ ಇದ್ರೆ ಈ ಚೈನಾ ಭಾರತವನ್ನು ನುಂಗದೇ ಇದ್ರೆ ಇದೇ ಟೆಂಡೆನ್ಸು ಮೇಕ್ ಇನ್ ಇಂಡಿಯಾ ಟೆಂಡೆನ್ಸಿ ಮುಂದುವರೆದರೆ ಅದರೊಳಗೆ ನಾವು ಭಾರತವನ್ನು ಕಟ್ಟಬಹುದು ಅನ್ನೋದ್ರ ಬಗ್ಗೆ ನಾನು ಬಹಳವಾಗಿ ಯೋಚನೆ ಮಾಡಿದ್ದೇನೆ. ಮುಂದೆ ಅದರ ಬಗ್ಗೆ ಚಿಂತನೆ ಮಾಡೋಣ. ಇಲ್ಲಿ ದೀರ್ಘವಾಗಿ ಮಾತಾಡುವಂಥ ಸಂದರ್ಭ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಟ್ಟದ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಗಡಳ್ಳಿ ಕೃಷ್ಣೇಗೌಡರು, ಪಾಂಡವಪುರ ತಾಲೂಕು ಯಗಡಳ್ಳಿ ಗ್ರಾಮದ ಕೆಂಪಮ್ಮ ಚಿಕ್ಕೋನ್ನೇಗೌಡರ ಪುತ್ರರಾಗಿ ಅರುಣೆ ಪದಗಳನ್ನು ಆಡುವ ಮೂಲಕ ಜೀವಂತವಾಗಿ ಉಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಜಯರಾಮ್ ಮೇಳಪುರ ನಮ್ಮ ಯುವ ಪ್ರಶಸ್ತಿಯ ಯುವಕರು, ಯುವ ಪರಿಷತ್ತಿನ ತಾಲೂಕು ಅಧ್ಯಕ್ಷರು, ಭಜನೆ ಮತ್ತು ತತ್ವಪದಗಳ ಗಾಯಕರಾಗಿ ಊರಿನಲ್ಲಿ ತಂಡವನ್ನ ಕಟ್ಟಿಕೊಂಡು ಮಾರುತಿ ಯುವಕ ಸಂಘದ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಜಯರಾಮ್ ಮೇಳಪುರ ಅವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಮಾಡ್ತಾ ಇದ್ದೇವೆ. ಈ 7 ಮಂದಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಜಾನಪದ ಪರಿಷತ್ ಬೆಂಗಳೂರು, ಮಂಡ್ಯ ಜಿಲ್ಲೆಯ ಎಲ್ಲ 7 ತಾಲೂಕುಗಳ ಜಾನಪದ ಪರಿಷತ್ನ ಪರವಾಗಿ, ನಮ್ಮೆಲ್ಲ ಜಾನಪದ ಮನಸ್ಸುಗಳ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನ ನಿಮ್ಮೆಲ್ಲರೂ ಚಪ್ಪಾಳೆ ತನ್ನಿ ಅಂತ ಕೇಳ್ಕೊಂಡ್ರೆ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ನಿಶ್ಚಲಾನಂದ ನಾಥ ಮಹಾಸ್ವಾಮಿಗಳೇ, ಶ್ರೀ ರಾಮಚಂದ್ರೇಗೌಡ್ರೆ, ಶ್ರೀ ಮುರಳಿಂಗನವರೇ, ಶ್ರೀನಿವಾಸಣ್ಣ ಅವರೇ, ಶ್ರೀಕಂಠೇಗೌಡ್ರೆ, ನಂದೀಶ್ ಅವರೇ,
ನನ್ನ ಗುರುಗಳಾದ ಜಯಪ್ರಕಾಶ್ ಗೌಡ್ರೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ನಮ್ಮ ಕಾರಸವಾಡಿ ಮಹಾದೇವ್ ಅವರು ಬಹುಶಃ ಬರೀ ವೇದಿಕೆ ಕೆಳಗಡೆ ಇರೋನು ಎಲ್ಲಾನು ಪರಿಚಯ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ವಿಶದವಾಗಿ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನೇರವಾಗಿ ಈ ವಿಷಯಕ್ಕೆ ಬರ್ತೇನೆ. ಕೇವಲ ಒಂದು 3 ವಿಷಯಗಳನ್ನ ಮಾತ್ರ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ. ಒಂದು, ಈ ರೀತಿ ನಮ್ಮ ಡಿ.ಜಿ. ರಾಮಚಂದ್ರಗಳು ಕೂಡ ಅದನ್ನ ಒಂದು ರೀತಿಯಲ್ಲಿ ಅದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಮಾತನಾಡ್ತಾರೆ. ಬಹುಶಃ ಕರ್ನಾಟಕದಲ್ಲಿ ಬೇರೆಲ್ಲ ರಾಜ್ಯಗಳಿಗಿಂತ ಜನಪದ ಇತಿಹಾಸಕ್ಕೆ, ಜನಪದಕ್ಕೆ ನಾವು ಹೆಚ್ಚಿನ ಒಂದು ಗೌರವ ಮನ್ನಣೆಯನ್ನು ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಬೇರೆಲ್ಲ ರಾಜ್ಯಗಳ, ರಾಷ್ಟ್ರಗಳ ಒಂದು ಜನಪದ ಇತಿಹಾಸವನ್ನು ಕೂಡ ನಾವೆಲ್ಲ ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲ ಅದನ್ನ ಬಹುಶಃ ಡಿ.ಸಿ. ರಾಮಚಂದ್ರ ಭಕ್ತರೆಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಅವರು ನನಗೆ ಮಾತನ್ನು ಹೇಳಿದ್ರೆ ನಿಮ್ಗೆ ಶ್ರೇಷ್ಠತೆ ವ್ಯಸನ ಅಂತ ಹೇಳ್ಬಿಡ್ತಾರೆ. ಆದ್ರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಬಹುಶಃ ಬೇರೆಲ್ಲ ರಾಜ್ಯಗಳ, ಬೇರೆಲ್ಲ ರಾಷ್ಟ್ರಗಳ ಒಂದು ಜನಪದ ಇತಿಹಾಸ ಅಂತ ತೆಗೆದುಕೊಂಡ್ರೆ ಬಹುಶಃ ಅತ್ಯಂತ ಹೆಚ್ಚಿನ ಸಂಖ್ಯೆಯ, ಅತ್ಯಂತ ಮೌಲ್ಯಯುತವಾದಂತ ಒಂದು ಜನಪದ ಪರಂಪರೆ ಅದು ಕರ್ನಾಟಕದಲ್ಲಿ ಬಂದಿದೆ ಕಳೆದ 1800 ವರ್ಷಗಳಲ್ಲಿ ಅಂತ ಹೇಳಿ ಅದು ನನ್ನ ಒಂದು ವೈಯಕ್ತಿಕ ಗ್ರಹಿಕೆ ಮತ್ತು ಅನಿಸಿಕೆ. ಹಾಗಾಗಿ ಸಹಜವಾಗಿ ಇಷ್ಟೆಲ್ಲ ಒಂದು ಶ್ರೀಮಂತ ಒಂದು ಜನಪದ ಇತಿಹಾಸವನ್ನು ಪಡೆದಿರುವಂತ ನಮಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆಲ್ಲರಿಗಿಂತ ಹೆಚ್ಚಿನ ಹೋರಾಟ, ಮನಸ್ಥಿತಿ ನಮಗೆ ಬೇಕಾಗಿದೆ. ಆ ಮನಸ್ಥಿತಿ ಮತ್ತು ಹೋರಾಟ ಇದ್ರೆ ಬಹುಶಃ ನಮ್ಮೆಲ್ಲ ಈ ಒಂದು ಜನಪದ ಇತಿಹಾಸ ಏನಿದೆ, ಜನಪದ ಇತಿಹಾಸವನ್ನ ನಾವು ಉಳಿಸ್ಕೊಂಡು, ಜನಪದ ಪರಂಪರೆಯನ್ನ ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಕೇವಲ ಒಂದು ವಿಚಾರ ಈ ಸಂದರ್ಭ ಹೇಳ್ಬೇಕೇನು ಅಂತ ಹೇಳಿದ್ರೆ, ಬಹುಶಃ ಆ ಜನಪದ ಅಂತ ಹೇಳಿದ್ರೆ ಬಹಳಷ್ಟು ಜನ ಅದು ನಮ್ಮ ನಾವೇನು ಮಾಡ್ತೇವೆ ಅದು ನಮ್ಮ ಜನಪದ, ನಾವೇನ್ ಆಡ್ತೇವೆ, ನಾವೇನ್ ಕುಣಿತೇವೆ, ನಮ್ಮ ಆಲೋಚನೆಗಳು ಇವೆಲ್ಲ ಕೂಡ ಜನಪದ ಪರಂಪರೆ. ಹಾಗಾಗಿ ಜನಪದ ಕೂಡ ಬದಲಾವಣೆ ಆದ್ರೆ ಅದು ತಪ್ಪಿಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕೆ ವ್ಯತಿರಿಕ್ತವಾದಂತ ನನ್ನ ಒಂದು ಧೋರಣೆ ಏನು ಅಂತ ಹೇಳಿದ್ರೆ, ಬಹುಶಃ ಅದು ಅದಕ್ಕೆ ಒಂದು ರೀತಿ ಆ ಒಂದು ಬಹಳ ಉದಾರವಾದಿ ಧೋರಣೆ. ಜನಪದ ಒಂದು ಬದಲಾದ್ರೆ ಬದಲಾಗ್ತಾನೆ ಹೋಗ್ಲಿ ಅನ್ನುವ ಒಂದು ಉದಾರವಾದಿ ಧೋರಣೆ ಏನಿದೆ, ಆ ಉದಾರವಾದಿ ಧೋರಣೆಗೆ ನಾನು ಬಹುಶಃ ಹೋಗ್ತಾ ಇಲ್ಲ. ನಾನು ಹೇಳೋದೇನು, ಒಂದು ಮಟ್ಟದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ ನಮ್ಮ ಜನಪದ ಪರಂಪರೆಯ ಹಾಡಿದೆ, ನೃತ್ಯ ಇದೆ, ಅಥವಾ ಬೇರೆಲ್ಲ ನಮ್ಮ ನಾಟಕ ಸೇರಿದಂತೆ ಬೇರೆಲ್ಲ ಪರಂಪರೆ ಏನಿದೆ, ಆ ಪರಂಪರೆಯಲ್ಲಿ ಇದ್ದಂತ ಒಂದು ಅಚ್ಚುಕಟ್ಟುತನ ಏನಿದೆ, ಒಂದು ಶಿಸ್ತು ಏನಿದೆ, ಅಥವಾ ಅದರಲ್ಲಿ ಇರ್ಬೇಕಾದಂತ ಒಂದು ಗುಣಗಳೇನಿದೆ, ಅದನ್ನ ನಾವು ಉಳಿಸ್ಕೋಬೇಕು. ಅದು ಪರಂಪರಾಗತವಾಗಿ ಏನು ಬಂದಿದೆ ಅದೇ ರೀತಿಯಲ್ಲಿ ಉಳಿಸ್ಕೋಬೇಕು ಅನ್ನೋದು ಬಹಳ ಒಂದು ಮುಖ್ಯವಾದ ವಿಚಾರ. ಈಗ ನಾವು ಬಹಳಷ್ಟು ಕಡೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮದುವೆಗಳು ಹೋಗ್ತೀವಿ. ಇವತ್ತೆಲ್ಲ ಮದುವೆಗಳಲ್ಲಿ ನಮ್ಮಲ್ಲಿ ಒಂದು ಸಂಗೀತ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾರೆ. ಆ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮ ಯಕ್ಷಗಾನವನ್ನು ಕೂಡ ಒಂದು ನೃತ್ಯವಾಗಿ ಅಲ್ಲಿ ತಗೊಂಡ್ಬಂದ್ಬಿಡ್ತಾರೆ. ಒಂದು 5-10 ನಿಮಿಷ ಯಕ್ಷಗಾನವನ್ನು ಕೂಡ ಮಾಡ್ತಾರೆ. ಅದೇನಂದ್ರೆ ಒಂದು ರೀತಿ ಏನೋ ಒಂದು ಶ್ರೀಮಂತರಿಗೆ ಅಂದ್ರೆ ಯಕ್ಷಗಾನದಲ್ಲಿ ನೃತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ಶ್ರೀಮಂತರಿಗೂ ಕೂಡ ಅದು ಕಾಣಿಸ್ತಿರ್ಲಿ ಅನ್ನೋ ರೀತಿಯಲ್ಲಿ ಒಂದು 5 ನಿಮಿಷ ಏನಿದೆ ಅಲ್ಲಿ ಯಕ್ಷಗಾನ ಕಲೆಯನ್ನು ಕೂಡ ತಗೋಬರುವಂತ ಒಂದು ಪದ್ಧತಿಯನ್ನು ಕೂಡ ನೋಡಿದ್ರು. ಇದು ನನಗೆ ಒಗ್ಗದ ಮಾತು ಅಂತ ಹೇಳಿದ್ರೆ, ನಮ್ಮ ಒಂದು ಜನಪದ ಶ್ರೀಮಂತಿಕೆ ಏನಿದೆ ಅದರ ಒಂದು ಮೂಲ ಏನಿದೆ, ಅದು ಯಾವ ಮೂಲ ರೂಪದಲ್ಲಿದೆ, ಆ ಮೂಲ ರೂಪದಲ್ಲಿ ಆ ಜನಪದ ಸಂಸ್ಕೃತಿ ಪರಂಪರೆಯನ್ನ ನಾವು ಉಳಿಸ್ಕೋಬೇಕು. ಇಲ್ಲ ಅದನ್ನ ಬದಲಾವಣೆ ಬಿಟ್ಬಿಡ್ತೇವೆ. ಹೇಗಿದ್ರು ಜನಪದ ಅದು ಬದಲಾವಣೆ ಆಗ್ತಾ ಹೋಗ್ಲಿ. ಜನಪದ ಇರುವಂತ ಒಂದು ಕಲೆ ಅಂತ ಹೇಳಿದ್ರೆ ಆ ಒಂದು ಕಲೆಯಲ್ಲಿದ್ದಂತ ಒಂದು ಕಟ್ಟುನಿಟ್ಟು ಏನಿದೆ, ಒಂದು ಶಿಸ್ತು ಏನಿದೆ, ಆ ಒಂದು ಪರಂಪರೆ ಏನಿದೆ, ಅದು ಪರಂಪರೆ ಸಡಿಲಗೊಳ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಆ ಒಂದು ಪರಂಪರೆಯಲ್ಲಿ ಇದ್ದಂತ ನಮ್ಮ ಜನಪದ ಶ್ರೀಮಂತಿಕೆ ಏನಿದೆ ಅದು ಬಹುಶಃ ಈ ರೀತಿಯಲ್ಲಿ ಬಹಳ ಸಡಿಲವಾಗಿ ಉದಾರವಾಗಿ ಕಳೆದು ಹೋಗುವಂತ ಒಂದು ಸಾಧ್ಯತೆ ಏನಿದೆ ನಮ್ಮದೇ ಕಾಣ್ತಾ ಇದೆ. ಈ ಜನಪದವನ್ನ ನಮ್ಮ ಸಿನಿಮಾದಲ್ಲಿ ಬಳಸಿದಾಗ, ಆ ಜನಪದವನ್ನ ಬೇರೆ ಎಲ್ಲ ಒಂದು ಸಂದರ್ಭದಲ್ಲಿ ಕೂಡ ಬಳಸಿದಾಗ ಈ ರೀತಿ ಅಲ್ಲೆಲ್ಲ ಕೂಡ ಸಡಿಲಗೊಳ್ತಾ ಹೋಗುವಂತ ಒಂದು ಸಾಧ್ಯತೆ ಕಾಣ್ತದೆ. ಜಯಪ್ರಕಾಶ್ ಗೌಡ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಇದನ್ನ ಚರ್ಚೆ ಮಾಡಿದ್ವಿ. ಈಗ ಮೂಡಲಪಾಯ ಅನ್ನೋ ಸಂಸ್ಕರಣೆ ಮಾಡ್ತಾ ಇದ್ದೇವೆ. ಅದು ಒಂದು ಇಡೀ ಒಂದು ರಾತ್ರಿ ಇಡೀ ಆಡುವಂತ ಒಂದು ಮೂಡಲಪಾಯ ಯಕ್ಷಗಾನ ಏನಿದೆ ಅದನ್ನ ಇಡೀ ಆಡುವಂತ ಒಂದು ಸಂದರ್ಭ ಇವತ್ತಿಲ್ಲ. ಅದು ಬಹುಶಃ 1-1.5 ಗಂಟೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಗಂಟೆ ಒಳಗಡೆ ಒಂದು ಪ್ರದರ್ಶನ ಕಲೆಯಾಗಿ ನಾವು ಇವತ್ತು ಮೂಡಲಪಾಯವನ್ನು ನಾವು ಪ್ರದರ್ಶನಕ್ಕೆ ಇಡಬೇಕಾಗ್ತದೆ. ಆ ಮಟ್ಟಿಗೆ ಒಂದು ಸಂಸ್ಕರಣೆ ಆಗಬೇಕು ಅನ್ನುವ ಮಾತನ್ನ ನಾವು ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಅದನ್ನು ಕೂಡ ಜಾರಿ ಕೂಡ ತಂದಿದ್ದೇವೆ. ಅದೇ ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಎಲ್ಲ ಒಂದು ಮಟ್ಟದಲ್ಲಿ ಅದು ಮೂಡಲಪಾಯ ಒಂದು ಪರಂಪರೆಯ ಮೂಲ ಏನಿದೆ, ಇಡೀ ರಾತ್ರಿ ಆಡುವಂತ ಒಂದು ಪರಂಪರೆಯ ಒಂದು ಕಲೆ ಏನಿದೆ ಅದನ್ನ ಒಂದು 2 ಗಂಟೆಗಳಿಗೆ ಅಥವಾ 1 ಗಂಟೆ ಅಥವಾ 1.5 ಗಂಟೆಗೆ ತಂದಿಡ್ತಾ ಇದೆ. ಅದರ ಮೂಲ ಉದ್ದೇಶಕ್ಕೆ, ಅದರ ಮೂಲ ಇದೇನಿದೆ ಆ ಒಂದು ಪ್ಯೂರಿಟಿ, ಅದಕ್ಕೆ ಒಂದು ಪ್ಯೂರಿಟಿ ಏನಿದೆ ಅದಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನ ಇಡಬೇಕು ಅನ್ನೋದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ರೀತಿಯಲ್ಲಿ ನಮ್ಮ ಜನಪದ ಕಲೆಗಳನ್ನ ನಾವು ಆಧುನಿಕ ಸಂದರ್ಭದಲ್ಲಿ ಬೇಕು ಅಂದ್ರೂ ಬೇಡ ಅಂದ್ರೂ ಕೂಡ ಆಧುನಿಕ ಸಂದರ್ಭದಲ್ಲಿ ಇವತ್ತಿದ್ದೇವೆ.
ಆಧುನಿಕ ಸಂದರ್ಭದಲ್ಲಿ ಅದೊಂದು ಪ್ರದರ್ಶನಕ್ಕೆ ಇಟ್ಟಾಗ, ಅದೊಂದು ಹಾಡಿಗೆ ಇಟ್ಟಾಗ, ಅದು ಬೇರೆ ಯಾವುದೇ ರೀತಿಯ ಒಂದು ಮಾಧ್ಯಮದ ಮುಂದೆ ಇಟ್ಟಾಗ ಅದು ಅದರ ಮೂಲ ಸ್ವರೂಪ ಏನಿದೆ ಅದನ್ನ ಕಳ್ಕೋಬಾರದು ಅನ್ನೋದು ಬಹಳ ಒಂದು ಕಳಕಳಿಯಾಗಿ ಕಾಳಜಿಯಾಗಿ ನಮ್ಗೆ ಉಳಿಬೇಕಾಗ್ತದೆ. ಅದು ಅದನ್ನ ಬೇರೆ ಯಾರೋ ಒಂದು ಸಿನಿಮಾದಲ್ಲಿ ಬೇರೆ ಒಂದ್ ಕಡೆ ಅದನ್ನ ಪ್ರಯೋಗ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ನಾವು ಯಾವುದೇ ರೀತಿಯ ಒಂದು ಹಿಡಿತ ಹಾಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಮೂಲ ಸ್ವರೂಪ ಏನಿದೆ ಆ ಮೂಲ ಸ್ವರೂಪವನ್ನ ಕಳ್ಕೊಂಡ್ಬಿಟ್ರೆ ಆ ಜನಪದ ಕಲೆ ಏನಿದೆ ಅದು ಜನಪದವಾಗಿ ಉಳಿಯೋದಿಲ್ಲ. ಅದು ಇನ್ನೊಂದು ರೀತಿಯ ಒಂದು 21ನೇ ಶತಮಾನದ ಜನಪದ ಅದು. ಆದ್ರೆ ನಮ್ಮ ಪರಂಪರಾಗತವಾಗಿ ನಮ್ಗೆ ಏನ್ ಜನಪದ ಕಲೆ ಬಂದಿದೆ, ನೂರಾರು ವರ್ಷಗಳ ಬಂದಿದೆ, ಅದರ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲೇ ನಾವು ಅದಕ್ಕೆ ಬದ್ಧರಾಗಿರ್ಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಕಾಳಜಿ ಇರಬೇಕು. ಮತ್ತು ಜನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಮತ್ತು ನಮ್ಮ ಎಲ್ಲ ಜನಪದ ತಂಡಗಳಿಗೂ ಕೂಡ ಆ ಒಂದು ಕಾಳಜಿ ಇರಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಬೇಕಾಗಿರುವಂತ ಮೊದಲನೇ ಒಂದು ವಿಚಾರ. ಎರಡನೇ ವಿಚಾರ, ಜನಪದರ ಬಗ್ಗೆ ನಾವೆಲ್ಲ ಸಂಶೋಧನೆ ಮಾಡ್ತಾ ಇದ್ದೇವೆ. ಜನಪದರ ವಿಚಾರದಲ್ಲಿ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅದೆಲ್ಲ ಅದು ದೃಶ್ಯ ಮಾಧ್ಯಮದಲ್ಲಿ AV ಮಾಧ್ಯಮದಲ್ಲಿ ಕೂಡ ಅದು ಉಳಿದು ಬರಬೇಕು, ಅದನ್ನ ರೆಕಾರ್ಡ್ ಆಗ್ಬೇಕು. ಆದ್ರೆ ಈ ಒಂದು ಮೂಲ ಜನಪದ ಏನಿದೆ ಅದು ಯಾವಾಗ ಉಳಿದು ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಶ್ರಯ ಸಿಕ್ಕಾಗ ಮಾತ್ರ ಅದು ಉಳಿದು ಬರುತ್ತೆ. ಜನಪದರಿಗೆ ಯಾವುದೇ ರಾಜಾಶ್ರಯ ಸಿಕ್ಕಿರಲಿಲ್ಲ, ಆದ್ರೆ ಜನರ ಆಶ್ರಯ ಸಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ದೈನಂದಿನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆ ಜನಪದರನ್ನ ಕರೆದು ಮದುವೆ ಮುಂಜಿ ಅಥವಾ ಸಾವಾಗಿರ್ಬೋದು ಅಥವಾ ಬೇರೆ ಯಾವುದೇ ಎಲ್ಲ ಕಾರ್ಯಕ್ರಮಗಳು ಕೂಡ ಆ ಜನಪದರ ಒಂದು ಕರೆದು ಆಡಿಸ್ತಾರೆ, ಅವ್ರಿಗೆ ಸಂಭಾವನೆ ಕೊಟ್ಟು ಕೂಡ ಆಡಿಸ್ತಾರೆ. ಹಾಗಾಗಿ ಎಲ್ಲಿವರೆಗೆ ನಾವು ಜನಪದರಿಗೆ ನಾವು ಒಂದು ಸಂಭಾವನೆ ಕೊಟ್ಟು ಆ ಜನಪದ ಕಲೆಯನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಏನೊಂದು ಕಟಿಬದ್ಧ ಆಗೋದಿಲ್ಲ, ನಮ್ಮ ಬದ್ಧತೆಯನ್ನು ತೋರಿಸೋದಿಲ್ಲ, ಅಲ್ಲಿವರೆಗೆ ಜನಪದರ ಬಗ್ಗೆ ನಾವು ಏನಿದೆ ಅದೊಂದು ಶುಷ್ಕ ಪಾಂಡಿತ್ಯವಾಗಿ ಮಾತ್ರ ಉಳಿಯುತ್ತೆ. ನಮ್ಮೆಲ್ಲ ಮನೆಯ ಎಲ್ಲ ಕೆಲಸಗಳು, ಯಾವುದೇ ಕೆಲಸಗಳಾದ್ರೂ ಕೂಡ ಆ ಎಲ್ಲ ಕೆಲಸಗಳಲ್ಲಿ ಕಡ್ಡಾಯವಾಗಿ ನಾವೊಂದು ಜನಪದ ತಂಡ, ಅದು ಹಾಡುವ ಜನಪದ ತಂಡವಾಗಿರ್ಬೋದು, ಕುಣಿಯುವ ಜನಪದ ತಂಡವಾಗಿರ್ಬೋದು, ನಾಟಕ ಆಗಿರ್ಬೋದು, ಬೇರೆ ಒಂದು ಪ್ರಕಾರ ಆಗಿರ್ಬೋದು, ನಮ್ಮ ಮನೆಯ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಯಾವುದೇ ಒಂದು ಸಂತಸದ ಸಂದರ್ಭಗಳಲ್ಲೂ ಕೂಡ ನಾವು ಕಡ್ಡಾಯವಾಗಿ ಒಂದು ಜನಪದ ತಂಡವನ್ನ ಅಲ್ಲಿ ಕರೆಸಲೇಬೇಕು ಅನ್ನುವ ಒಂದು ಮನೋಭಾವ ನಮಗೆ ಬರಬೇಕು. ಇದನ್ನ ಒಂದು ರೀತಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ನಾವು ಮೂಡಲ್ ಪ್ರೇಕ್ಷಣದಲ್ಲಿ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಕಡೆ ಏನು ನಮ್ಮ ಒಂದು ನಡಿಗೆ ಅಂತ ಹೇಳಿ ಒಂದು ಕೂಡ ಕಾರ್ಯಕ್ರಮ ಮಾಡ್ತೇವೆ. ಎಲ್ಲ ನಡಿಗೆ ಕಾರ್ಯಕ್ರಮದಲ್ಲೂ ಕೂಡ ಯಾರು ಜನಪದರನ್ನ ಕರೆಸ್ತೇವೆ ಅವ್ರಿಗೆಲ್ಲರೂ ಕೂಡ ಕೈ ತುಂಬಾ ಸಂಭಾವನೆ ಕೊಟ್ಟು ಕಳಿಸ್ತೇವೆ. ಅಥವಾ ಮೂಡಲ್ ಪ್ರೇಕ್ಷಣದಲ್ಲಿ ಬೇರೆಲ್ಲ ಏನು ಬೇರೆ ಬೇರೆ ಶಾಲೆಗಳಲ್ಲಿ ಮಾಡಿಸ್ತಾ ಇದ್ದೇವೆ, ಅಲ್ಲೆಲ್ಲ ನಮ್ಮ ಭಾಗವತರಿಗೆ ಕೈ ತುಂಬಾ ಸಂಭಾವನೆಯನ್ನ ಕೂಡ ಕೊಡ್ತಾ ಇದ್ದೇವೆ. ಬೇರೆ ಕಲಾವಿದರಿಂದ ಮುಖವೀಣೆ ಕಲಾವಿದರು, ಮದ್ದಳೆ ಕಲಾವಿದರು ಅವ್ರಿಗೂ ಕೂಡ ಕೈ ತುಂಬಾ ಒಂದು ಸಂಭಾವನೆ ಕೊಡ್ತೇವೆ. ಎಲ್ಲಿವರೆಗೆ ನಾವು ನಮ್ಮೇನು ಮನಸ್ಸು ಬಿಚ್ಚಿ ನಮ್ಮ ಜೇಬು ಬಿಚ್ಚಿ ಎಲ್ಲಿವರೆಗೆ ನಾವು ಜನಪದರನ್ನ ನಾವು ಕೊಂಡಾಡ್ತೇವೆ ಮತ್ತು ಜನಪದರಿಗೆ ಒಂದು ರೀತಿಯಲ್ಲಿ ಅದು ಜನಪದರಿಗೆ ಪೂರಕವಾಗಿ ನಿಲ್ಲೋದಿಲ್ಲ, ಅಲ್ಲಿವರೆಗೆ ಜನಪದ ಕಲೆ ಉಳಿಯೋದಿಲ್ಲ, ಅದೊಂದು ಶುಷ್ಕ ಪಾಂಡಿತ್ಯವಾಗುತ್ತೆ. ಹಾಗಾಗಿ ಪಾಂಡಿತ್ಯ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಜನಪದ ಕಲೆಯನ್ನು ಉಳಿಸ್ಬೇಕು ಅಂತಂದ್ರೆ ಯಾವುದೇ ನಮ್ಮ ಮನೆಯ ಎಲ್ಲ ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ಜನಪದ ಕಲೆಯನ್ನ ಕಡ್ಡಾಯವಾಗಿ ಕೂಡ ಅಲ್ಲಿ ತಂದು. ಈಗ ಏನಾಗ್ತಾ ಇದೆ, ಒಂದು ರೀತಿ ಜನಪದ ಅಂತ ಹೇಳಿದ್ರೆ ಬರೀ ಡೊಳ್ಳು ಕುಣಿತ ಕಲಿಸೋದು ಆಗ್ಬಿಟ್ಟಿದೆ. ಕೇವಲ ಅಷ್ಟಕ್ಕೆ ಅಲ್ಲ, ನಮ್ಮೆಲ್ಲ ಬೇರೆ ಎಲ್ಲ ಜನಪದ ಕಲೆಗಳಿದೆ, ವಿಶೇಷವಾಗಿ ಹಾಡುವ ಜನಪದ ಕಲೆಗಳಿದೆ. ಆ ಹಾಡುವ ಜನಪದ ಕಲೆಗಳನ್ನ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಕಲಿಸಿ ಅಲ್ಲಿ ಅವ್ರಿಗೆ ಒಂದು ಸಂಭಾವನೆ ಕೂಡ ಕೊಟ್ಟು ಅವ್ರನ್ನ ಗೌರವಿಸಕ್ಕೆ ಆ ಕೆಲಸವನ್ನ ನಾವು ಮಾಡಿದ್ರೆ ಅದು ಆ ಜನಪದ ಕಲೆ ಏನಿದೆ ಮುಂದಿನ ಎಲ್ಲ ಪೀಳಿಗೆಗಳಲ್ಲಿ ಕೂಡ ಅದು ಉಳಿದು ಬರುತ್ತೆ. ಅದೇ ರೀತಿ ನಾವು ಒಂದು ಮೂಡಲಪಾಯ ಯಕ್ಷಗಾನದ ವಿಚಾರದಲ್ಲಿ ಏನೊಂದು ಶಾಲೆಗಳಿಗೆ ತೆಗೆದುಕೊಂಡೋಗಿ ಮೂಡಲಪಾಯ ಯಕ್ಷಗಾನ ಉಳಿಸ್ಬೇಕು ಅನ್ನೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜನಪದ ಕಲೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ತೆಗೆದುಕೊಂಡೋಗಿ ಆ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ನಮ್ಮೆಲ್ಲ ಮಕ್ಕಳು ಕೂಡ ಒಂದಲ್ಲ ಒಂದು ಜನಪದ ಕಲೆಯನ್ನ ಕಲಿಬೇಕು. ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು. ಆದ್ರೆ ಕಡ್ಡಾಯವಾಗಿ ನಮ್ಮೆಲ್ಲ ಮಕ್ಕಳು, ಕರ್ನಾಟಕದ ಎಲ್ಲ ಮಕ್ಕಳು ಕೂಡ ಈ ಒಂದಲ್ಲ ಒಂದು ಜನಪದ ಕಲೆಯನ್ನ ಕಲಿಬೇಕು ಅನ್ನುವ ರೀತಿಯಲ್ಲಿ ನಾವು ಒಂದು ರೀತಿ ಅವರಿಗೆ ಕಡ್ಡಾಯ ಅಂತ ಹೇಳಿದ್ರೆ ಅದು ಕಾನೂನಿನ ಕಡ್ಡಾಯ ಅಲ್ಲ, ಅದು ಒಂದು ಸಾಂಸ್ಕೃತಿಕ ಕಡ್ಡಾಯ ಆಗುವ ರೀತಿಯಲ್ಲಿ ನಾವೊಂದು ಮಾಡಿದ್ರೆ ಅವಾಗ ನಮ್ಮ ಜನಪದ ಶ್ರೀಮಂತಿಕೆ ಏನಿದೆ, ಒಂದು 1800 ವರ್ಷಗಳ ಜನಪದ ಶ್ರೀಮಂತಿಕೆ ಏನಿದೆ, ಆ ಜನಪದ ಶ್ರೀಮಂತಿಕೆ ಏನಿದೆ ಅದು ಉಳಿದು ಬರುವಂತ ಒಂದು ಸಾಧ್ಯತೆ ಏನಿದೆ ಇನ್ನಷ್ಟು ದಟ್ಟವಾಗುತ್ತೆ, ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋದನ್ನ ಎರಡನೇ ವಿಚಾರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮೂರನೇ ವಿಚಾರ, ಮಂಡ್ಯ ನನಗೊಂದು ರೀತಿ ಸಂಪಾದಕಿ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಸ್ವಾಗತಿಸಬೇಕು. ಇವತ್ತಿಗೆ 7 ತಾಯಂದಿರಿಗೆ
ಜೋರಾಗಿ ಮತ್ತೊಮ್ಮೆ ಇಂಥ 16 ಕೃತಿಗಳು ನಿಮ್ಮ ಕೈ ಬರಹದಿಂದ ಮೂಡಿಬರಲಿ, ನಿಮ್ಮ ಸಂಘಟನೆಯ ಶಕ್ತಿ ಹೆಚ್ಚಲಿ, ಜಾನಪದರ ಪ್ರೀತಿ ಇಮ್ಮಡಿಗೊಳ್ಳಲಿ ಅಂತೇಳಿ ಪ್ರೊಫೆಸರ್ ಉಮೇಶ್ ಅವರು, ಡಾಕ್ಟರ್ ಚಿಕ್ಕಸ್ವಾಮಿ ಅವರು, ಎಸ್.ಕೆ. ವೀರೇಶ್ ಅವರು, ಈ ಒಂದು ಸ್ಮರಣ ಸಂಚಿಕೆ ಹೊರಬರ್ಲಿಕ್ಕೆ 3 ಸಂಪುಟಗಳು ಬರಲಿಕ್ಕೂ ಕೂಡ ಅವರು ಕಾರಣಕರ್ತರು. ಇವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಗೌರವವನ್ನ ಸಮರ್ಪಣೆ ಮಾಡೋಣ.